ಸ್ವಾಮಿ ವಿವೇಕಾನಂದ ಹೇಳಿದ್ರು, ಯಾವನೋ ಬಂದು ಕೇಳ್ದ, ದೇವರಿದ್ದಾನ? ಹ್ಞೂ ದೇವರಿದ್ದಾನೆ. ನೀನು ನೋಡಿದ್ದೀನಪ್ಪ? ಹ್ಞೂ ನೋಡಿದ್ದೀನಿ. ಗ್ಯಾರಂಟಿನಾ? ಹ್ಞೂ ಗ್ಯಾರಂಟಿ. ಅಯ್ಯೋ ನಿಜವಾಗ್ಲೂ ದೇವರಿದ್ದಾನೇನ್ರಿ ಅಂದ. ಯಾಕೆ ಕಬಾಳ ಕೊಟ್ಟರು ಸ್ವಾಮಿ ವಿವೇಕಾನಂದ ನನ್ನ ಮಗನಿಗೆ. ಏನು ಹಿಂಗೆ ಹೊಡೆದು ಬಿಟ್ರಿ ನನಗೆ, ಎಷ್ಟು ನೋವ್ತಿದೆ ಗೊತ್ತಾ? ಹೌದಪ್ಪ, ಯಾಕೆ ಅಂದರು. ನೋಡು ಎಷ್ಟು ನೋವ್ತಾ ಇದೆ ಅಂದ. ತೋರಿಸು ನೋವು ಅಂದರು. ಯಾರೋ ಸ್ವಾಮಿ ವಿವೇಕಾನಂದ, ತೋರಿಸು ನೋವು ಅಂದರು. ರೀ ನೋವು ಹೆಂಗ್ರಿ ತೋರ್ಸೋಕ್ಕಾಗತ್ತೆ ಅಂದರು. ಹಾಗೆ ನಾನು ದೇವರು ತೋರ್ಸೋಕ್ಕಲ್ಲ, ಅನುಭವಿಸು ನನ್ನ ಮಗನೇ ಅಂದರು. ಅನುಭವಿಸ್ಬೇಕು. ಫ್ಯಾನ್ ಕೆಳಗೆ ನಾನು ಕೂತ್ಕೊಂಡಾಗ ಗಾಳಿ ಬರ್ತಾ ಇದೆ, ಆಹಾ ತಣ್ಣಗಿದೆ, ಎ ಸಿಲಿ ಕೂತಿದ್ದು ನಾನು ಅನುಭವಿಸ್ಬೇಕು. ಹಾಗೆ ನೀವು ಅನುಭವಿಸ್ಬೇಕು. ರಾಮ ಅನ್ನೋದು ಭಗವಂತ ಅನ್ನೋದು ನೀವು ಅನುಭವಿಸ್ಬೇಕು. ನಾನು ಕೂತ್ಕೊಂಡಿದ್ದೆ ದೇವ್ರು ನೋಡೋಪ್ಪ ಅಂತ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಆಂಜನೇಯ ಮಾತಾಡ್ತಾನೆ ದಿನ, ನನ್ನ ಹತ್ರ ರಾಮಚಂದ್ರ ಮಾತಾಡ್ತಾರೆ, ನನ್ನ ಹತ್ರ ಪರಮೇಶ್ವರ ಹಿಂಗೆ ಹೊಲ್ಕೊಂಡ್ರೆ ಸಾಕು, ಮಹಾಮುನೀಶ್ವರ ಮಾತಾಡ್ತಾನೆ, ಜಗನ್ಮಾತೆ ಎಲ್ಲಾದರೂ ಕೂತ್ಕೊಂಡಾಗ ನಾನು ವಾಕ್ಸಿದ್ಧಿಯನ್ನು ಕೊಡ್ತಾಳೆ. ಇವತ್ತವರೆಗೂ ಟಿ ವಿನಲ್ಲಿ ಎಷ್ಟು ಯುಗದಿಂದ ಬಂದಿರತಕ್ಕಂಥ ಯಾವುದೇ ಟಿ ವಿ ಮಾಧ್ಯಮ ಫಸ್ಟ್ ಸ್ಟಾರ್ಟ್ ಆಗಿದ್ದಂಗೆ ಇವತ್ತವರೆಗೂ ಭಾರತ ದೇಶದ ಅಷ್ಟು ಟಿ ವಿಲಿ ಮಾಡಿದ್ರು ನಾನು ಒಬ್ಬನೇ. ಅದು ನನ್ನ ಶಕ್ತಿ ಅಲ್ಲ, ಭಗವತಿ ಶಕ್ತಿ ಹಾಕಿರೋ ಭಿಕ್ಷೆ ಅವಳು. ಅದಕ್ಕೆ ಇಡೀ ಜಗತ್ತಲ್ಲಿ ನಾವು ಬೈಬೋದಷ್ಟೇ ಹೊರತು ಇವತ್ತವರೆಗೂ ಬೆರಳು ತೋರ್ಸಂಗೆ ಯಾರನ್ನೂ ಇಟ್ಕೊಂಡಿಲ್ಲ. ಅದೇ ರೀತಿಯ ಭಗವಂತನ ಕೃಪಾಶೀರ್ವಾದ ಬೇರೆಯವರೆಲ್ಲ ಕೆಟ್ಟ ಹೆಸರುಗಳು ತೊಗೊಂತಾರೆ, ನಮಗೆ ಸಂಬಂಧವಿಲ್ಲ. ಅದಕ್ಕೆ ನೀವುಗಳು ಏನು ಮಾಡಬೇಕು, ಭಾವನೆಗಳನ್ನು ಬದಲಾಯಿಸಿ ಒಳ್ಳೆಯವರಾಗಿ, ಕೆಟ್ಟವನಾಗೇ ಇರಬಾರ್ದು. ಯಾವತ್ತೋ ದರೋಡೆಕೋರ ವಾಲ್ಮೀಕಿ ಆಗ್ಬಹುದಲ್ವಾ, ನೀವು ಆಗಿ ಇನ್ಮೇಲೆ ಇನ್ನೊಂದು ಸರಿ ಆ ಪ್ರಶ್ನೆಗಳನ್ನ ಕೇಳಬಾರ್ದು, ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ನೀವು. ಯಾಕೆಂದರೆ ನಿಮ್ಮ ಪಾಪ ತಂದೆ ತಾಯಿ ದಾರಿ ದೀಪ ಸರಿಯಾಗಿ ತೋರಿಸಿಲ್ಲ, ಇನ್ನೊಬ್ಬನಿಗೂ ಅದೇ ಭಾವನೆ ಏನು ಮಾಡುತ್ತೆ, ಬೀದಿಲೋ ನಾಯಿ ಬೀದಿಲಿ ಹೋಗೋ ನಾಯಿಗಳನ್ನೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ. ಎಲ್ಲನೂ ರಾಜಮರ್ಯಾದೆಯಾಗಿ ಕುತ್ಕೋಬೇಕು. ನೀನು ವಿಶೇಷವಾಗಿ ಯಾವುದೋ ದರಿದ್ರಕ್ಕೋಸ್ಕರ ಒಂದು ಯಾವುದೋ ಸೋಷಿಯಲ್ ಮೀಡಿಯಾಗೋಸ್ಕರ ಯಾವುದೋ ಪ್ರಶ್ನೆಗಳನ್ನ ಈ ರೀತಿ ಫೇಸ್ಬುಕ್ಕಲ್ಲೋ ಟ್ವಿಟರಲ್ಲೋ ಅಥವಾ ಯೂಟ್ಯೂಬಲ್ಲೋ ಇದರೆಲ್ಲ ಬಿಡಬೇಡಿ. ಯಾರ್ಯಾರು ಈ ಥರ ಬಿಡ್ತೀರಾ ಅದನ್ನು ಬೇರೆ ಜನಗಳು ಖಂಡಿಸಿ. ಫಸ್ಟ್ ನೀವು ಖಂಡಿಸ್ಬೇಕು, ನೋಡ್ಕೊಂಡು ಕುಕ್ಕರ್ಸ್ಕೊಳ್ಳೋದಲ್ಲ. ಅದನ್ನು ಅವ್ನು ಹೇಳಿದ ತಕ್ಷಣ ಯಾಕೋ ದರಿದ್ರದವನೇ ಅಂತ ಉಗಿದು ಕಾಮೆಂಟ್ ಮಾಡೋದಲ್ಲ, ಬಿಟ್ಬಿಡಿ. ಅದು ನಮಗೆ ಬೇಡ. ಯಾವ ಮನುಷ್ಯನಿಗೆ ಇಷ್ಟ ಇಲ್ಲದೆ ಇರೋ ಗುರುಗಳನ್ನ ಪೂಜೆ ಮಾಡಬೇಡಿ, ದೂಷಿಸಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಅವಾಗೇನಾಗುತ್ತೆ, ಅದು ಪ್ರಸಿದ್ಧಿ ಬರಲ್ಲ. ಈ ರೀತಿ ಪ್ರಸಿದ್ಧಿ ಪಡಿಸೋದು ಯಾರು? ನೀವೇ ಪ್ರಸಿದ್ಧಿ ಪಡಿಸೋದು. ಅದಕ್ಕೆ ಹೇಳೋದು, ನೀವು ಮಾಡೋ ಕೆಲಸ ನಿಮ್ಮ ಹಳ್ಳವನ್ನು ನೀವೇ ತೋಡ್ಕೊತೀರಾ. ಅದಕ್ಕೆ ಆ ಭಗವಂತ ಮೇಲಿದ್ದಾನೆ, ಅವನಿಗೆ ಗೊತ್ತು ಭಗವಂತ. ನೀವು ಪೂಜೆ ಮಾಡದೆ ಹೋಗಿ ದೇವ್ರು ಹೀಗೆ ಇರ್ತಾನೆ. ಪಾಪ ಏನು ಮಾಡೋದು, ಹುಟ್ಟಿದವೇ ಹುಲ್ಲು, ಹುಟ್ಟಿಸಿದವನು ಹುಲ್ಲು ಮೇಯಿಸದೇ ಇರ್ತಾನೆ, ನಾಳೆ ಅದೇ ರೀತಿ ದಂಡವನ್ನು ಕೊಡ್ತಾನೆ. ಸೊ ನಾವೆಲ್ಲ ವೀಕ್ಷಕರು ಸುವರ್ಣ ಮುಖಾಂತರ ಇವತ್ತು ದೇವರಿದ್ದಾನ ಅನ್ನೋದಕ್ಕಿಂತ ರಾಮದೇವರ ಅಂತ ಪ್ರಶ್ನೆ ಕೇಳ್ಬಿಟ್ರಲ್ಲ, ಅದಕ್ಕೆ ನಂಗೆ ಕೋಪ ಬಂದಿದ್ದು. ಇದೇ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇನ್ನು ಮೇಲಾದರೂ ಶ್ರೀರಾಮಚಂದ್ರನ ಪ್ರಭುವನ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಲಿಯುಗ ದ್ವಾಪರಯುಗನ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೆನೆಸ್ಕೊಂಡು ಕೃತಯುಗದ ನರಸಿಂಹಸ್ವಾಮಿ ಇದ್ದ ಹಾಗೆ ದಾರಿದ್ರ್ಯವನ್ನು ಓಡಿಸ್ತಾ ಶ್ರೀರಾಮಚಂದ್ರ ಪ್ರಶಾಂತವಾಗಿ ಪ್ರಸಾದವಾಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯುಗ ಪುರುಷನಾಗಿರ್ತಕ್ಕಂಥ ವಿಶೇಷ ಸತ್ಯ ಅನ್ನೋದಕ್ಕೆ ಕಾರಣ ಅಯೋಧ್ಯೆಯಲ್ಲಿ ಸ್ವಯಂ ಕೂತಿದ್ದಾನೆ. ಇದನ್ನು ಎಷ್ಟೋ ಜನ ಕಲಿಸ್ತೀವಿ ಹಾಗೆ ಹೇಗೆ ಅಂತ ನಾಟಕ ಮಾಡಿದ್ರು. ನೀವಲ್ಲ, ನಿಮ್ಮ ವಂಶಜರೆಲ್ಲ, ನಿಮ್ಮ ತಾತ ಮುತ್ತಾತ ಬಂದರು ಇನ್ಮೇಲೆ ರಾಮನ ಏನೋ ಕಲಿಸೋಕ್ಕಾಗಲ್ಲ. ನೆಕ್ಸ್ಟ್ ಯಾರು ಗೊತ್ತಾ, ಶ್ರೀಕೃಷ್ಣ ಪರಮಾತ್ಮ ಮಥುರಾಲ್ ಪ್ರತಿಷ್ಠಾಪನೆ ಆಗ್ತಾನೆ. ನೋಡ್ತಾ ಇರಿ. ಇದಕ್ಕೆ ಹೇಳೋದು ಕೃತಯುಗದ ನರಸಿಂಹ ಯಾದಾದ್ರಿಯಲ್ಲಿ ಪ್ರತಿಷ್ಠಾಪನೆ ಆಗೋದಾ ಅಂದರೆ ಒಂದು ಯುಗ ಬಂದ್ಬಿಡ್ತು. ರಾಮಚಂದ್ರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದ, ತ್ರೇತಾಯುಗ ಬಂತು. ಇನ್ನು ನೆಕ್ಸ್ಟು ದ್ವಾಪರಯುಗ ಕೃಷ್ಣ ಪ್ರತಿಷ್ಠಾಪನೆ ಆದ ಮೇಲೆ ಕಲಿಯುಗದ ಅಂತ್ಯಕಾಲ ಹತ್ತಿರಕ್ಕೆ ಬಂತಾ ಇದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ರಾಜಕೀಯಲ್ಲಿ ಇರಿ, ಹೊರಗಡೆ ಇರಿ, ಸೋಷಿಯಲ್ ಮೀಡಿಯಾಲಿರಿ, ನಾಟಕ ಮಾಡಿ, ಭಗವಂತನ ಭಯ ಭಕ್ತಿ ಇಟ್ಕೊಳ್ಳಿ. ನಂಬದೇ ಇದ್ದರೂ ಪರವಾಗಿಲ್ಲ. ಸೂರ್ಯಚಂದ್ರ ಇರೋವರೆಗೂ ಸೂರ್ಯಚಂದ್ರನೇ ಭಗವಂತ ಅಂದ್ಕೊಳ್ಳಿ, ದೂಷಿಸಕ್ಕೆ ಹೋಗಬೇಡಿ. ಯಾವತ್ತೂ ಈ ರೀತಿ ದೂಷಿಸ್ತಿರೋ ಮುಂದೆ ಇದೆ ಮಾರಿ ಹಬ್ಬ. ಆ ಭಗವತಿ ಮಾರಿನೇ ಏನು ಮಾಡ್ತಾಳೆ, 23 ಮಾರಮ್ಮಂದಿದ್ದಾರಂತೆ. ಒಂದೊಂದು ಕಡೆ ನಿಮ್ಮ ತಂದೆ ಕಡೆನೋ ತಾಯಿ ಕಡೆನೋ ಯಾವ ಕುಲದೇವಿ ಇರ್ತಾಳೋ ನಿಜವಾಗ್ಲೂ ರಾಮಚಂದ್ರನಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಭಗವಂತ ಹೌದು ಅನ್ನೋಕ್ಕೆ ಸಾಕ್ಷಿ. ಒಂದೊಂದು ಹಳ್ಳಿಯಲ್ಲೂ ಮಾರಮ್ಮ ಈ ಥರ ಪ್ರಶ್ನೆ ಕೇಳಿದವ್ರನ್ನ ಬಿಡದೇ ಇರಿ. ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ತಾ ಇರಿ, ಯಾರ್ಯಾರು ಆ ಥರ ಪ್ರಶ್ನೆಗಳು ಕೇಳಿದ್ರೆ ಅಥವಾ ದೇವ್ರನ್ನ ದೂಷಿಸಿದ್ರೆ, ಇನ್ನು ಮೇಲೆ ಯಾವುದಾದ್ರು ಭಿಕ್ಷೆ ವೇಷ, ದೇವ್ರ ವೇಷ ಹಾಕೊಂಡು ಭಿಕ್ಷೆ ಬೇಡಿದ್ರೆ ನಿಮಗೆಲ್ಲ ಕಾದಿದೆ. ಕಾಲಿಗೆ ಕೈಯೆಲ್ಲ ಹುಳುಗಳು ಬರುತ್ತೆ, ಕೈಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಅಲ್ಲಿ ಬಿದ್ದು ನರಳ್ತಾ ಇದೆ, ನರ್ಸ್ ಕೂಡ ಹತ್ರ ಬಂದು ಮೂಸ್ ನೋಡಲ್ಲ. ದರ್ದರ್ದವ್ನು ತಂದು ಅಂತ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಆ ಹೆಣ ಕೂಡ ಯಾರ್ದು ಅಂತ ಗೊತ್ತಾಗಲ್ಲ, ಗುರ್ತಿಲ್ದೆ ಅಂಥ ಹೆಣಗಳನ್ನ ಅಂಥ ಸಾವನ್ನ ಸಾಯ್ತೀರ ಅಂತ ನಾನು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹುಷಾರ್, ಆ ಭಗವತಿ ನಿಮಗೆಲ್ಲ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಭಗವಂತ ಶ್ರೀರಾಮಚಂದ್ರ ಇದ್ದಾನೆ, ಇವತ್ತಿಗೂ ಜೀವಂತವಾಗಿ ಕಲಿಯುಗ ಪುರುಷನಾಗಿರ್ತಕ್ಕಂಥ ರಾಮಚಂದ್ರನಿಗೂ ನೀವು ಕಂಪೇರ್ ಮಾಡಿ. ಆ ಶ್ರೀರಾಮಚಂದ್ರ ಮುಖ ನೋಡಿ, ಈ ಕಡೆ ಇರ್ತಕ್ಕಂಥ ವೆಂಕಟೇಶ್ವರ ತಿರುಪತಿಯಲ್ಲಿ ನೋಡಿ, ಏನು ಮುಖಗಳು, 2 ಮುಖಗಳು ಬ್ರಹ್ಮಾಂಡವಾಗಿದೆ.
ಅದಕ್ಕೆ ಬ್ರಹ್ಮಾಂಡ ಗುರುಗಳು ಅಂತ ನನಗೆ ಹೆಸರು ನಾನು ಇಟ್ಕೊಂಡಿದ್ದಲ್ಲ, ಜಗತ್ ಪೂರ್ತಿ ಸೇರಿಸಿಟ್ಟಿದ್ದು. ಅದಕ್ಕೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್, ನನ್ನೊಬ್ಬನ್ನ ಭಗವಂತ ಸರ್ಜನ್ ಮಾಡಿಟ್ಟಿದ್ದಾನೆ. ಅದಕ್ಕೆ ಇನ್ನು ಮೇಲೆ ಸರ್ಜನ್ ಮಾತು ಕೇಳಿ ಒಳ್ಳೆಯದಾಗಲಿ, ಒಳ್ಳೆ ಆಪ್ರೇಷನ್ ಆಗುತ್ತೆ, ಫಸ್ಟ್ ಕ್ಲಾಸಾಗಿ ಟ್ರೀಟ್ಮೆಂಟ್ ಸಿಗುತ್ತೆ, ಸರ್ವಿಸ್ಗೆ ಹೋಗಿರೋ ಗಾಡಿ ಕ್ಲೀನಾಗಿ ಹೊರಗಡೆ ಬರುತ್ತೆ. ಇಲ್ಲ ಅರ್ಧಂಬರ್ಧ ಆವಾಗ ಟೈರ್ ಕೆಟ್ಟೋಗ್ತಾ ಇರುತ್ತೆ, ಜೀವನ ಪೂರ್ತಿ ಒದ್ದಾಡಬೇಕಾಗತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ನಿಮಗೆಲ್ಲರಿಗೂ ರಾಮಚಂದ್ರ ಸದ್ಬುದ್ಧಿಯನ್ನು ಕೊಡಲಿ, ಆಂಜನೇಯ ಕಲಿಯುಗ ಬ್ರಹ್ಮ ಸಾಕ್ಷಾತ್ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಈ 2 ಮಾತುಗಳ ವಿರಾಮನ ಕೊಡೋಣ. ಹೇಳಿ ನೋಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.